ಎಲ್ಲಿ ಹೋಗಿ ಬೀಳತ್ತೋ ಅಲ್ಲಿಯವರೆಗೂ ನಿಲ್ಲಿಸೋ ಅಷ್ಟು ಗೋವನ್ನು ನಾನು ನಿನಗೆ ಕೊಡ್ತೀನಿ ಅಂತ ಸುಮ್ಮನೆ ತಮಾಷೆ ಮಾಡೋಕ್ಕೆ ಹೇಳ್ತಾರೆ. ಅವ್ರಂಗೆ ಮಾತಾಡ್ತಾ ಇದ್ರಲ್ಲ ಅಂತ. ಆಗ ತ್ರಿಜಟ ತಕ್ಷಣ ತನ್ನ ದಂಡವನ್ನು ಶಲ್ಯವನ್ನು ತಗೊಂಡು ಸೊಂಟಕ್ಕೆ ಕಟ್ಕೊಂಡು ಆ ಒಂದು ದಂಡವನ್ನು ಕೋಲನ್ನ ಕೈಯಲ್ಲಿ ಹಿಡ್ಕೊಂಡು ಗರಗರ ಗರಗರ ಅಂತ ತಿರುಗಿಸ್ಬಿಟ್ಟು ಸಂಪೂರ್ಣ ಶಕ್ತಿಯನ್ನು ಹಾಕಿ ಬೀಸಿ ಎಸಿತಾರೆ. ಅದು ಎಲ್ಲಿಗೆ ಹೋಗುತ್ತೆ ಅಂದರೆ ಸರಾಯು ನದಿಯನ್ನು ದಾಟಿ ಸಾವಿರಾರು ಗೋವುಗಳ ಮಂದಿಯನ್ನು ದಾಟಿ ಎತ್ತುಗಳು ನಿಲ್ಲಿಸಿದ್ದಲ್ಲಿ ಹೋಗಿ ಬೀಳತ್ತೆ. ನಾನು ಎಲ್ಲ ಜರ್ನಿನೂ ಸ್ಟಾಪ್ ಮಾಡಿ ಟು ಬಿ ಫ್ರ್ಯಾಂಕ್ ನಾನು ಡಿಪ್ರೆಷನಲ್ಲಿದ್ದೆ. ಏನೋ ಲೈಫಲ್ಲಿ ರಾಂಗ್ ಡಿಸಿಷನ್ ತೊಗೊಂಡೆ, ತಪ್ಪು ಮಾಡಿದೆ ಅಂಥೇಳಿ ತುಂಬ ಅನಿಸಿ ನಾನು ಒಂಥರ ಲೋ ಫ್ರೀಕ್ವೆನ್ಸಿಯಲ್ಲಿ ತುಂಬ ಇದ್ದೆ ನಾನು 8 ವರ್ಷದ ಹಿಂದೆ. ಬಟ್ 10 ಇಯರ್ಸಿಂದ ನಾನು ಆಧ್ಯಾತ್ಮಿಕ ಫೀಲ್ಡಲ್ಲಿದ್ದೆ. ಬಟ್ 8 ಇಯರ್ಸಲ್ಲಿ ನಾನು 8 ವರ್ಷದ ಹಿಂದೆ ನನ್ನ ಲೈಫಲ್ಲಿ ತುಂಬ ಡಿಪ್ರೆಷನ್ಗೆ ಹೋಗಿದ್ದೆ ನಾನು 9 ವರ್ಷದ ಹಿಂದೆ. ಬಟ್ ಅದೇ ಥರನೇ ನನ್ನ ಹತ್ರ ಶಕ್ತಿ ಇಷ್ಟೇ ಇರೋದು ಅಂತ ಅನ್ಕೋಬೇಕಾದ್ರೆ ರಾಮನೇ ಎಷ್ಟೋ ಜನನ ಕಳಿಸಿ ನನ್ನನ್ನು ಮತ್ತೆ ಮೇಲೆತ್ತಿದ್ರು ಅನಿಸುತ್ತೆ. ಅದರಲ್ಲೂ ಲಾಸ್ಟ್ 3 ವರ್ಷದ ಹಿಂದೆ ಏನಕ್ಕೆ ಹಿಂಗೆಲ್ಲ ನಡೀತಿದೆ ಅನ್ನೋ ಪ್ರಶ್ನೆ ನನ್ನ ಲೈಫಲ್ಲಿ ಬಂದಾಗ ಮೇ ಬಿ ರಾಮನೇ ನನ್ನ ಲೈಫಲ್ಲಿ ಆ ಒಂದು ಬ್ಯೂಟಿಫುಲ್ ಜರ್ನಿನ ಕೊಟ್ಟರು ಅಂತ. ನಮಸ್ತೆ. ಸ್ಫೂರ್ತಿ ರಾಮಾಯಣ 2 ಅಯೋಧ್ಯಕಾಂಡ ಬರೆದಿರೋದು ಜಗದೀಶ ಶರ್ಮಾ ಸಂಪಾ ಅವರು. ನಿನ್ನೆ ಓದಂಥ ಚಾಪ್ಟರ್ ಎಲ್ಲವನ್ನು ಕೊಟ್ಟು ಬಿಡು ರಾಮ ಹೇಳಿರೋದು, ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ಅಯೋಧ್ಯೆಯಲ್ಲಿ ತ್ರಿಜಟ ಎನ್ನುವಂತಹ ಒಬ್ಬರು ವೃದ್ಧ ಬ್ರಾಹ್ಮಣರಿದ್ದರು. ಅವರು ಒಂದು ಜೀವನಾನ ಆಯ್ಕೆ ಮಾಡಿಕೊಂಡಿದ್ರು. ಹೆಂಗೆ ಅಂದರೆ ಊಂಚಾ ವೃತ್ತಿ, ಅಂದರೆ ಬಡತನದ ವೃತ್ತಿಯನ್ನು ಅವರೇ ಆಯ್ಕೆ ಮಾಡಿಕೊಂಡಿದ್ರು. ಯಾವ ಥರ ಅಂದರೆ ನಾವು ಈಗ ಭಿಕ್ಷೆ ಅಂತ ಹೇಳ್ತೀವಲ್ಲ ಆ ಥರದ ವೃತ್ತಿಯನ್ನು. ಅಂದರೆ ತಾನಾಗೆ ಉದುರಿದ ಧಾನ್ಯಗಳನ್ನು ಆರಿಸಿ ತಂದು ಅದನ್ನು ಮಾತ್ರ ತಿನ್ನುತ್ತಿದ್ದರು. ಕಾಡಿಗೆ ಹೋಗಿ ಯಾರಿಗೂ ಸಂಬಂಧಿಸಿರದ, ಅಂದರೆ ಊಂಚಾವೃತ್ತಿ ಅಂದರೆ ಭಿಕ್ಷೆ ಇನ್ ದ ಸೆನ್ಸ್ ಬೇರೆಯವರಂತ ಇಸ್ಕೊಳ್ಳೋದಲ್ಲ. ಊಂಚಾವೃತ್ತಿ ಅಂದರೆ ತಂತಾನೇ ಆಗಿರುವಂಥದ್ದು, ಆಯಿತಾ? ಆ ಥರ ಒಂದು ಬಡತನದ ಜೀವನ. ತಂತಾನೇ ಉದುರಿದ ಧಾನ್ಯಗಳನ್ನು ಆರಿಸಿ ಅದನ್ನು ತಂದು ತಿಂತಾಯಿದ್ರು. ಕಾಡಿಗೆ ಹೋಗಿ ಯಾರಿಗೂ ಸಂಬಂಧಿಸಿದ ಗೆಡ್ಡೆ ಗೆಣಸುಗಳನ್ನು ತಂದು ತಿಂತಾಯಿದ್ರು. ಹಾಗಾಗಿ ಸದಾ ಅವರು ಹಾರೆ, ಗುದ್ದಲಿ, ನೇಗಿಲು ಹಿಡ್ಕೊಂಡು ತಿರುಗ್ತಾಯಿದ್ರು. ಅವರಿಗೆ ಎಳೆಯ ವಯಸ್ಸಿನ ಮಡದಿ ಇದ್ದರು, ಪುಟ್ಟ ಮಕ್ಕಳಿದ್ರು. ಕಡು ದಾರಿದ್ರ್ಯದ ಬದುಕನ್ನು ಅವರೇ ಆಯ್ಕೆ ಮಾಡಿಕೊಂಡಿದ್ರು. ರಾಮನ ದಾನದ ಬಗ್ಗೆ ಅವರ ಹೆಂಡತಿಗೆ ಗೊತ್ತಾದಾಗ ಅವಳು ಗಂಡಂಗೆ ಹೇಳ್ತಾಳೆ, ಈ ಹಾರೆ, ಗುದ್ದಲಿ ಇದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಹೋಗಿ ಧರ್ಮಜ್ಞ ರಾಮನನ್ನು ನೋಡು, ಏನಾದರೂ ಸಿಗುತ್ತೆ, ನೀನು ಈ ಥರ ಜೀವನ ಮಾಡ್ತೀಯಾ ಅಂತ, ನಮ್ಗೆ ಯಾಕೆ ಹಿಂಗೆ ಮಾಡ್ತೀಯಾ ಅಂತ. ಆಗ ಅವರದನ್ನು ಒಪ್ಪಿ ಹೋಗ್ತಾರೆ. ರಾಮನ ಅರಮನೆಗೆ ಹೋಗ್ತಾರೆ. ಹೋಗ್ಬಿಟ್ಟು ತೇಜಸ್ವಿಯಾದ ಅವನನ್ನು ನೋಡಿ ಎಲ್ಲೂ ಯಾರೂ ತಡೆಯಲ್ಲ, ಅಂದರೆ ಯಾರೂ ತಡೆಯಲ್ಲ ಅವನ್ನ, ಹಂಗೆ ನೋಡೋಕ್ಕೆ ಅಷ್ಟು ಚೆನ್ನಾಗಿರ್ತಾರೆ. ಹೋಗ್ತಾರೆ. ಸೊ ಬಂದು ರಾಮನ ಎದುರು ನಿಂತು, ನಾನು ಸಂಪತ್ತಿನ ಹಿಂದೆ ಹೋದವನಲ್ಲ, ಊಂಚಾ ವೃತ್ತಿಯನ್ನು ಇಷ್ಟಪಟ್ಟು ಸ್ವೀಕರಿಸಿದವ. ಆದರೆ ಈಗ ಸಂಸಾರ ಬೆಳೆದಿದೆ, ಹಲವು ಮಕ್ಕಳು ಮನೆಯಲ್ಲಿ, ನನ್ನ ಕಡೆ ಸ್ವಲ್ಪ ಲಕ್ಷ್ಯ ಹಾಕು ಅಂತ ರಾಮಂಗೆ ಹೇಳ್ತಾರೆ. ಸೊ ರಾಮನಿಗೆ ಒಂದು ವಿನೋದ ಮಾಡುವ ಮನಸ್ಸಾಯಿತು. ಹೌದಾ, ಒಂದು ಕಾಮಿಡಿ ಮಾಡೋಣ ಇವ್ರಿಗೆ ಅಂತ ಅನಿಸ್ಬಿಟ್ಟು, ನಿನಗೆ ಗೋವುಗಳನ್ನು ಕೊಡ್ತೀನಿ, ಆದರೆ ಅದರ ಸಂಖ್ಯೆ ಎಷ್ಟು ಅನ್ನೋದು ನಾನು ನಿರ್ಧಾರ ಮಾಡಲ್ಲ, ಎಷ್ಟು ಕೊಡ್ತೀನಿ ಅಂತ ನಾನು ಹೇಳಲ್ಲ. ನೀನು ಈ ದಂಡವನ್ನು, ಒಂದು ದಂಡ ಇರುತ್ತೆ, ಅದನ್ನು ನೀನು ಎಸಿಬೇಕು, ಆಯಿತಾ? ಅದು ಎಲ್ಲಿ ಹೋಗಿ ಬೀಳತ್ತೋ ಅಲ್ಲಿಯವರೆಗೂ ನಿಲ್ಲಿಸೋ ಅಷ್ಟು ಗೋವನ್ನು ನಾನು ನಿನಗೆ ಕೊಡ್ತೀನಿ ಅಂತ ಸುಮ್ಮನೆ ತಮಾಷೆ ಮಾಡೋಕ್ಕೆ ಹೇಳ್ತಾರೆ. ಅವ್ರಂಗೆ ಮಾತಾಡ್ತಾ ಇದ್ರಲ್ಲ ಅಂತ. ಆಗ ತ್ರಿಜಟ ತಕ್ಷಣ ತನ್ನ ದಂಡವನ್ನು ಶಲ್ಯವನ್ನು ತಗೊಂಡು ಸೊಂಟಕ್ಕೆ ಕಟ್ಕೊಂಡು ಆ ಒಂದು ದಂಡವನ್ನು ಕೋಲನ್ನ ಕೈಯಲ್ಲಿ ಹಿಡ್ಕೊಂಡು ಗರಗರ ಗರಗರ ಅಂತ ತಿರುಗಿಸ್ಬಿಟ್ಟು ಸಂಪೂರ್ಣ ಶಕ್ತಿಯನ್ನು ಹಾಕಿ ಬೀಸಿ ಎಸಿತಾರೆ. ಅದು ಎಲ್ಲಿಗೆ ಹೋಗುತ್ತೆ ಅಂದರೆ
ಸರಾಯು ನದಿಯನ್ನು ದಾಟಿ ಸಾವಿರಾರು ಗೋವುಗಳ ಮಂದಿಯನ್ನು ದಾಟಿ ಎತ್ತುಗಳು ನಿಲ್ಲಿಸಿದ್ದಲ್ಲಿ ಹೋಗಿ ಬೀಳತ್ತೆ. ಓಕೆ, ರಾಮನಿಗೆ ಆಶ್ಚರ್ಯ ಆಗುತ್ತೆ. ಮೊದಲು ಹೇಳಿದಂತೆ ದಂಡ ಬಿದ್ದಷ್ಟು ಸ್ಥಳದವರೆಗೆ ನಿಲ್ಲುವಷ್ಟು ಗೋವುಗಳನ್ನು ಕೊಡ್ತೀನಿ ನಾನು ಅಂತ ಹೇಳಿದ್ರಲ್ಲ, ಅಷ್ಟು ಗೋವುಗಳನ್ನು ಆಶ್ರಮಕ್ಕೆ ಕಳಿಸ್ಕೊಡ್ತಾರೆ. ಅವನನ್ನು ಅವನನ್ನು ಆಲಂಗಿಸಿ ತಪ್ಪಿಕೊಂಡು ಮಾತಾಡ್ತಾರೆ. ಸಿಟ್ಟಾಗಬೇಡ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ, ನಿನ್ನ ಬಲ ಎಷ್ಟೆಂದು ತಿಳಿಬೇಕು ಅಂತ ನನಗನ್ನಿಸ್ತು, ಇಷ್ಟೇ ಕೊಡೋದು ಅಂತ ಏನೂ ಅಲ್ಲ, ಇನ್ನೇನು ಬೇಕು ಹೇಳು ಅಂತ ಕೇಳ್ತಾರೆ. ಆಗ ನಿಜವಾಗಿ ಹೇಳಬೇಕಂದ್ರೆ ನನ್ನ ಸಂಪತ್ತೆಲ್ಲ ನಿಮ್ಮಂಥವ್ರಿಗೇ ಕೊಡಬೇಕು, ಹೀಗೆ ಕೊಡೋದು ನನಗೆ ತೃಪ್ತಿ ತರುತ್ತೆ, ಇದು ಕೀರ್ತಿಯ ದಾರಿಯೂ ಹೌದು ಅಂತ ಹೇಳ್ತಾರೆ. ಆದರೆ ತ್ರಿಜಟ ಮತ್ತೇನು ಬಯಸಲ್ಲ, ರಾಮನಿಗೆ ಆಶೀರ್ವಾದ ಮಾಡಿ ಹೊರಡ್ತಾರೆ. ಇಲ್ಲೂ ನಾನೇನು ನೋಡ್ತೀನಿ ಅಂದರೆ, ನಮ್ಮಲ್ಲಿ ಎಷ್ಟು ಕೆಪ್ಯಾಸಿಟಿ ಇರುತ್ತೆ, ನಮ್ಮಲ್ಲಿ ಎಷ್ಟು ಶಕ್ತಿ ಇರುತ್ತೆ ದುಡಿಯೋಕೆ, ದುಡಿದು ತಿನ್ನೋಕೆ, ಸಂಪಾದನೆ ಮಾಡೋಕೆ, ಒಂದು ಒಳ್ಳೆ ಜೀವನನ ನಡೆಸೋಕೆ ನಮ್ಮಲ್ಲೇ ಭಗವಂತ ಶಕ್ತಿ ಕೊಟ್ಟಿರ್ತಾನೆ. ಆದರೆ ನಾವೇ ನಮ್ಮ ಶಕ್ತಿಯನ್ನು ಅರ್ಥ ಮಾಡ್ಕೊಳ್ದೆ ಯಾವುದೋ ಒಂದು ಜೀವನನ ನಾವೇ ಆಯ್ಕೆ ಮಾಡ್ಕೊಂಡ್ಬಿಟ್ಟಿರ್ತೀವಿ. ನಾನಿಲ್ಲೇನು ನೋಡಿದೆ, ನನ್ನ ದೃಷ್ಟಿಕೋನದಲ್ಲಿ ಹೇಳ್ತಾ ಇದ್ದೀನಿ. ರಾಮನಿಗೆ ತ್ರಿಜಟನ ಶಕ್ತಿ ಅರಿವಾಯ್ತು ಅನ್ಸುತ್ತೆ. ನಾವು ಮುಂಚೆ ನೋಡಿದ್ವಲ್ಲ, ರಾಮನ ಗುಣ ಒಬ್ಬರು ನೋಡ್ತಿದ್ದಂಗೆ ಅವ್ರು ಏನು ಅಂತ ತಿಳ್ಕೊಳ್ತಿದ್ರು ಅಂತ. ತ್ರಿಜಟನ ಒಂದು ಗುಣ ರಾಮನಿಗೆ ಅರಿವಾಯಿತು. ಅದಕ್ಕೆ ಅವರಲ್ಲಿ ಎಷ್ಟು ಶಕ್ತಿ ಇದೆ ಅಂತ ತಮಾಷೆಗೆ ಹೇಳಿದ್ರು. ಬಟ್ ಮೇ ಬಿ ಅವರ ಶಕ್ತಿಯನ್ನು ತಿಳ್ಕೊಳ್ಳೋಕ್ಕೆ, ಆ ಶಕ್ತಿನ ಅವ್ರಿಗೂ ಅರ್ಥ ಮಾಡಿಸೋಕ್ಕೆ ಈ ರೀತಿ ಒಂದು ಟಾಸ್ಕ್ ಕೊಟ್ಟರು ಅನ್ಸುತ್ತೆ ಅಲ್ಲ. ಅಂದರೆ ಅಷ್ಟು ಶಕ್ತಿ ಇದೆ ಅವರಲ್ಲಿ, ಇನ್ನೆಷ್ಟು ದುಡಿಬೋದಲ್ವ ಅವರು. ಆದರೆ ಯಾಕೆ ಭಗವಂತ ಎಲ್ಲ ನಮಗೆ ಕೊಟ್ಟಿದ್ರೂ ಕೂಡ ನಾವೇ ಬೇಡವಾಗಿರೋ ಜೀವನನ ಆಯ್ಕೆ ಮಾಡಿಕೊಂಡು ಭಗವಂತನ ದೂರ್ಕೊಂಡು ನಮ್ಮ ಜೊತೆಲಿರೋರ್ನೆಲ್ಲರೂ ನಾವು ಹೇಗೆ ಗೋಳುಕೊಳ್ತಾ ಇರ್ತೀವಿ. ಅದಕ್ಕೆ ಹೇಳೋದು, ನಮ್ಮ ಶಕ್ತಿಯಲ್ಲಿ ಅಪಾರವಾಗಿದೆ, ಆ ಶಕ್ತಿಯ ಅರಿವು ನಮಗಾಗಬೇಕು. ಎಲ್ಲವೂ ಸಾಧ್ಯ, ಅದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೊಬೇಕು. ನಮಗೆಲ್ಲವೂ ಸಾಧ್ಯ ಇದೆ, ನನ್ನಲ್ಲಿ ಆ ಶಕ್ತಿ ಇದೆ ಅಂತ. ಅದನ್ನು ತೋರಿಸೋಕೆ ಕೆಲವೊಬ್ಬರು ನಮಗೆ ನಮ್ಮ ಜೀವನದಲ್ಲಿ ಬರ್ತಾರೆ, ನಮ್ಮ ಶಕ್ತಿಯನ್ನು ತೋರಿಸೋಕ್ಕೆ. ರಾಮನೇ ಕಳಿಸ್ತಾರೆ ಅನ್ಸುತ್ತೆ. ಇವತ್ತು ನಾನು ತುಂಬ ವೀಕ್ ಆಗಿದ್ದೆ, ನಾನು ಎಲ್ಲ ಜರ್ನಿನೂ ಸ್ಟಾಪ್ ಮಾಡಿ, ಟು ಬಿ ಫ್ರ್ಯಾಂಕ್ ನಾನು ಡಿಪ್ರೆಷನಲ್ಲಿದ್ದೆ. ಏನೋ ಲೈಫಲ್ಲಿ ರಾಂಗ್ ಡಿಸಿಷನ್ ತೊಗೊಂಡೆ, ತಪ್ಪು ಮಾಡಿದೆ ಅಂಥೇಳಿ ತುಂಬ ಅನಿಸಿ ನಾನು ಒಂಥರ ಲೋ ಫ್ರೀಕ್ವೆನ್ಸಿಯಲ್ಲಿ ತುಂಬ ಇದ್ದೆ ನಾನು 8 ವರ್ಷದ ಹಿಂದೆ. ಬಟ್ 10 ಇಯರ್ಸಿಂದ ನಾನು ಆಧ್ಯಾತ್ಮಿಕ ಫೀಲ್ಡಲ್ಲಿದ್ದೆ. ಬಟ್ 8 ಇಯರ್ಸಲ್ಲಿ 8 ವರ್ಷದ ಹಿಂದೆ ನನ್ನ ಲೈಫಲ್ಲಿ ತುಂಬ ಡಿಪ್ರೆಷನ್ಗೆ ಹೋಗಿದ್ದೆ ನಾನು, 9 ವರ್ಷದ ಹಿಂದೆ. ಬಟ್ ಅದೇ ಥರನೇ ನನ್ನ ಹತ್ರ ಶಕ್ತಿ ಇಷ್ಟೇ ಇರೋದು ಅಂತ ಅನ್ಕೋಬೇಕಾದ್ರೆ ರಾಮನೇ ಎಷ್ಟೋ ಜನನ ಕಳಿಸಿ ನನ್ನನ್ನು ಮತ್ತೆ ಮೇಲೆತ್ತಿದ್ರು ಅನಿಸುತ್ತೆ. ಅದರಲ್ಲೂ ಲಾಸ್ಟ್ 3 ವರ್ಷದ ಹಿಂದೆ ಏನಕ್ಕೆ ಹಿಂಗೆಲ್ಲ ನಡೀತಿದೆ ಅನ್ನೋ ಪ್ರಶ್ನೆ ನನ್ನ ಲೈಫಲ್ಲಿ ಬಂದಾಗ ಮೇ ಬಿ ರಾಮನೇ ನನ್ನ ಲೈಫಲ್ಲಿ ಆ ಒಂದು ಬ್ಯೂಟಿಫುಲ್ ಜರ್ನಿನ ಕೊಟ್ಟರು ಅಂತ ಅನಿಸುತ್ತೆ. ಸೊ ಫೈನಲಿ ನಾವಿಲ್ಲಿ ನೋಡ್ಕೋಬೇಕಾಗಿರೋದೇನೆಂದರೆ, ನಮ್ಮಲ್ಲಿರೋ ಶಕ್ತಿಯನ್ನು ತೋರಿಸೋಕೆ ರಾಮ ಯಾರಾದರೂ ಅವತಾರದಲ್ಲಿ ಬರ್ತಾರೆ. ಹಾಗೆ ರಾಮ ಎಲ್ಲ ಸಂಪತ್ತನ್ನು ದಾನ ಮಾಡಿ ಬಡವರು, ಭಿಕ್ಷೆ ಮಾಡ್ತಿರೋರು, ಸೇವಕರು, ಆತ್ಮೀಯರು, ಬ್ರಾಹ್ಮಣರು ಎಲ್ಲರನ್ನು ಕರೆದು ಕೊಟ್ಬಿಡ್ತಾರೆ. ಇಲ್ಲಿ ನಮ್ಮಲ್ಲಿರುವಂತಹ ಎಷ್ಟೋ ಜನ ಶ್ರೀಮಂತರು ಯಾಕೆ ಒಳ್ಳೆಯವರು ದುಡ್ಡು ಮಾಡಬೇಕು ಅಂತ ಹೇಳೋದು ಅಂದರೆ, ಈ ರೀತಿ ರಾಮನ ಗುಣಗಳು ನಮ್ಮಲ್ಲಿ ಇತ್ಕೊಂಡು ನಾವು ಶ್ರೀಮಂತರಾದರೆ ಅದು ಎಷ್ಟು ಸಮಾಜಕ್ಕೆ ಒಳ್ಳೆಯದಾಗತ್ತೆ ಯೋಚನೆ ಮಾಡಿ. ಹಾಗೆ ಈಗಿರುವ ಶ್ರೀಮಂತರಲ್ಲಿ ಈ ಗುಣಗಳನ್ನು ಅಳವಡಿಸ್ಕೊಂಡ್ರೆ ಮೇ ಬಿ ಎಲ್ಲ ಶ್ರೀಮಂತರು ಒಂದೊಂದು ಹಳ್ಳಿಗಳನ್ನು ದತ್ತು ತೊಗೊಂಡ್ಬಿಟ್ರೆ, ನಮ್ಮ ಕರ್ನಾಟಕದಲ್ಲಿರೋರು ಸಾಧ್ಯ ಇದೆ ಅವ್ರ ಕೈಲಿ ತೊಗೊಂಡ್ರೆ, ಏನೋ some ಪರ್ಸೆಂಟೇಜ್ ಫೌಂಡೇಶನ್ ಮಾಡಿ ನಡೆಸೋದಕ್ಕಿಂತ ಒಂದೊಂದು ಹಳ್ಳಿಗಳನ್ನು ದತ್ತು ತೊಗೊಂಡ್ರೆ ಇಡೀ ನಮ್ಮ ಕರ್ನಾಟಕ ಒಂದು 5-10 ವರ್ಷದಲ್ಲೇ ಅಭಿವೃದ್ಧಿ ರಾಜ್ಯ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಆದರೆ ರಾಮನ ಗುಣ ಎಲ್ಲ ಶ್ರೀಮಂತರಿಗೂ, ಎಲ್ಲ ನಾಯಕರಿಗೂ, ಎಲ್ಲ ಪೊಲಿಟಿಷಿಯನ್ಸ್ಗೂ, ಎಲ್ಲ ಅಧಿಕಾರಿಗಳಿಗೂ ರಾಮನ ಗುಣ ಬರಬೇಕಾಗಿದೆ. ಅದು ಶ್ರೀರಾಮನೇ ಕೊಡಲಿ, ರಾಮನೇ ಅರ್ಥ ಮಾಡಿಸ್ಲಿ ಅಂತ ನಾವು ಪ್ರೇ ಮಾಡೋಣ. ಹಾಗೆ ನಾವೆಲ್ಲರೂ ಈ ಗುಣಗಳನ್ನು ಅಳವಡಿಸ್ಕೊಳ್ತಾ ಖಂಡಿತ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದಾನ ಧರ್ಮಗಳನ್ನು ಮಾಡ್ತಾ ಜೀವನನ ಮಾಡೋಣ. ಸೊ ಫೈನಲಿ ಶ್ರೀಮಂತಿಕೆ ಅನ್ನೋದು ರಾಮನಲ್ಲಿ ನಾವು ನೋಡೋದಾದರೆ, ರಾಮ ಶ್ರೀಮಂತ ಹೌದು, ಭೌತಿಕವಾಗಿ ಕೂಡ, ವ್ಯಕ್ತಿತ್ವದಲ್ಲೂ ಕೂಡ, ಮಾನಸಿಕವಾಗಿ ಭಾವನಾತ್ಮಕವಾಗಿ ಕೂಡ ರಾಮ ಶ್ರೀಮಂತರು.
ಅಲ್ವಾ? ಸೊ ಈ ಥರದ ಶ್ರೀಮಂತಿಕೆ ಬೇಕು. ಹಾಗಿದ್ರೆ ಸ್ಫೂರ್ತಿ ಅಂತ ನೋಡೋದಾದರೆ ಇಲ್ಲಿ ನೋಡೋಣ. ಕೈಕೆ ಕೇಳಿದ್ದು ಒಂದೇ ವರ, ರಾಮ ಕಾಡಿಗೆ ಹೋಗಬೇಕು, ವನವಾಸಕ್ಕೆ ಹೋಗಬೇಕು ಅಂತ. ಆಯಿತಾ? ಅದು ಬಿಟ್ಟು ಇನ್ನೇನೂ ಕೇಳಿಲ್ಲ. ರಾಮ ಎಲ್ಲ ಮಾರಿಬಿಡಬೇಕು ಅಥವಾ ಅವನು ಫುಲ್ಲು ಕಳ್ಕೊಂಡು ಹೋಗಬೇಕು, ಎಲ್ಲ ತ್ಯಾಗ ಮಾಡಬೇಕು ಅಂತ ಕೈಕೆ ಹೇಳಿಲ್ಲ. ಆದರೆ ರಾಮ ಕಾಡಿಗೆ ಹೋಗಬೇಕಾದ್ರೆ ಏನೂ ಇಲ್ಲದೆ ಇರೋರ ಥರನೇ ನಾನು ಹೋಗಬೇಕು ಅಂತ ಹೇಳಿ ಭೂಮಿ, ದನ, ಕನಕ, ವಾಹನ, ಧಾನ್ಯ ಹೀಗೆ ಎಲ್ಲವನ್ನ ಕೊಟ್ಬಿಡ್ತಾರೆ. ಅವರು ಕೈಕೆ ವನವಾಸ ಅಂತ ಅಂದರು. ಆದರೆ ರಾಮ ವನವಾಸದ ರಥವನ್ನೇ ಸ್ವೀಕರಿಸಿದ್ರು. ಆಗಲೇ ನಾವು ಲಾಸ್ಟ್ ಚಾಪ್ಟ್ರಲ್ಲಿ ಓದ್ತಾ ಇದ್ವಿ ಅಲ್ಲ, ಅಂದರೆ ಸೀತಾಮಾತೆ ನನಗೆ ವನವಾಸದ ಯೋಗ ಬಂದಿದೆ ಅಂತ ಹೇಳಿದ್ರು ಅಂತ. ಇಲ್ಲಿ ರಾಮ ವನವಾಸವನ್ನು ರಥದ ಥರ ಸ್ವೀಕರಿಸಿದ್ರು, ವ್ರತ ಥರ. ಓಕೆ, ಕೋಸಲದ ಗಡಿ ದಾಟಿದವ ವೈಖಾನಸ ವ್ರತ ದೀಕ್ಷೆ ಪಡೆದುಕೊಳ್ಳುತ್ತಾನೆ. ಎಲ್ಲವನ್ನು ತ್ಯಾಗ ಮಾಡುವ ಆ ಬಿತ್ತ ಭೂಮಿಕೆ ವಿಶಿಷ್ಟವಾದದ್ದು. ಅದೆಷ್ಟೋ ಖುಷಿಯಾಗಿ ಎಷ್ಟು ಖುಷಿಯಾಗಿ ಮಾಡಿದ್ರು. ಅದರಲ್ಲೂ ಒಂದು ವಿನೋದ ಕಾಣುವ ಮನಸ್ಸು. ಇಂಥ ಮನಸ್ಥಿತಿ ಬಂದರೆ ಸಾಕು, ಆ ಬದುಕಿನಷ್ಟು ನೆಮ್ಮದಿ ಇನ್ನೇನೂ ಇರೋದಿಲ್ಲ. ಆ ಥರ ಬದುಕಿನಷ್ಟು ನೆಮ್ಮದಿ ಇನ್ನೇನೂ ಇರೋದಿಲ್ಲ. ನಾವಿಲ್ಲಿ ನೋಡಬೇಕಾಗಿರೋದು, ನನಗೆ, ನನ್ನ ಕುಟುಂಬಕ್ಕೆ, ನಂದು ಅಂತ ಇರ್ತೀವಿ. ಒಂದು ಸ್ವಲ್ಪ ನಾವು, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು, ಅವ್ರ ಮೊಮ್ಮಕ್ಕಳು ಕುತ್ಕೊಂಡು ತಿನ್ನಬೇಕು ಅಂತ ಮಾತ್ರ ಯೋಚನೆ ಮಾಡ್ತೀವಿ. ಆದರೆ ಅದು ಕೆಟ್ಟದು ಅಂತ ನಾನು ಹೇಳಲ್ಲ. ಆದರೆ ನಾವು ಕೂಡ ನಮ್ಮ ಕುಟುಂಬ, ನಮ್ಮ ಸಮಾಜ ಎರಡಕ್ಕೂ ಕೂಡ ನಾವು ಶ್ರಮಿಸಬೇಕಾಗಿದೆ. ಬ್ರಹ್ಮಾಂಡಕ್ಕೆ ಬರೀ ತಗೊಳ್ಳೋದಲ್ಲ, ಬ್ರಹ್ಮಾಂಡಕ್ಕೆ ಕೊಟ್ಟು ಹೋಗಬೇಕಾಗಿದೆ. ಹುಟ್ಟಿನ ಉದ್ದೇಶನ ತಿಳ್ಕೊಬೇಕಾಗಿದೆ. ಈ ರೀತಿಯ ಕಥೆಗಳು ನಮ್ಮ ಜೀವನದಲ್ಲಿ ಸ್ಫೂರ್ತಿಯಾಗಿ ನಮ್ಮ ಹುಟ್ಟಿನ ಉದ್ದೇಶವನ್ನು ಇನ್ನಷ್ಟು ಸ್ಪಷ್ಟತೆ ಮಾಡ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಬಿಕಾಸ್ ನನಗೆ ತುಂಬ ಇಷ್ಟ ಆಯಿತು ಈ ಬುಕ್ಕು. ನನಗೆ ಮೊನ್ನೆ ಒಬ್ಬರು ಕೇಳ್ತಾಯಿದ್ರು, ಹೇಗೆ ಈ ಬುಕ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ತಾ ಇದ್ದೀರಾ, ಹೆಂಗೆ ಸಿಗುತ್ತೆ ನಿಮ್ಗೆ ಈ ಥರದ ಬುಕ್ಕು ಅಂತ. ನಾನು ಹೇಳಿದೆ, ನಾನೊಂದು ಎಪಿಸೋಡಲ್ಲಿ ಹೇಳಿದ್ದೀನಿ, ನಾನು ಬುಕ್ಕನ್ನು ಸೆಲೆಕ್ಟ್ ಮಾಡ್ತಿಲ್ಲ, ಬುಕ್ಕೇ ನನ್ನ ಸೆಲೆಕ್ಟ್ ಮಾಡ್ತಾ ಇದೆ ಅಂತ. ಆ ಥರದ ಒಂದು ಲೈಫ್ ಇದು. ಆ್ಯಂಡ್ ಈ ಬುಕ್ಕು ಮುಗಿಸೋ ಟೈಮಲ್ಲಿ ನಾನು ಹೇಳ್ತೀನಿ, ಅಯೋಧ್ಯೆಗೆ ನಾನು ಹೋಗಿ ಬಂದಿದ್ದ ಜರ್ನಿಯನ್ನು ನಾನು ಈ ಬುಕ್ ಕೊನೆಯಲ್ಲಿ ನಾನು ಮಾತಾಡ್ತೀನಿ. ಯಾವ ಥರ ಒಂದು ಎಕ್ಸ್ಪೀರಿಯನ್ಸ್ ನನಗಾಯಿತು ಅಯೋಧ್ಯೆಯಲ್ಲಿ. ಅದು ಪವಾಡನೋ ಏನೋ ಗೊತ್ತಿಲ್ಲ, ಬಟ್ ಏನಾಯಿತು ನನಗೆ ಅಯೋಧ್ಯೆಯಲ್ಲಿ ಹೋಗಿ ಬಂದಾಗ ಅನ್ನೋದನ್ನು ನಾನು ನಿಮಗೆ ಈ ಬುಕ್ಕಿನ ಕೊನೆಯಲ್ಲಿ ನಾನು ಮಾತಾಡ್ತೀನಿ. ಅಂದರೆ ಎಪಿಸೋಡ್ಸ್ ಎಲ್ಲ ಮುಗಿಸಾದ್ಮೇಲೆ ನಾನು ಮಾತಾಡ್ತೀನಿ. ಸೊ ಇವತ್ತು ಏನು ಕಲ್ತ್ರಿ ನೀವು ರಾಮನಿಂದ, ಹಾಗೆ ತ್ರಿಜಟ ಅನ್ನೋ ಒಬ್ಬ ವ್ಯಕ್ತಿಯಿಂದನೂ ನಾವೇನು ಕಲ್ತ್ವಿ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.